ನಟ ನಾಗಾರ್ಜುನಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಎನ್ ಕನ್ವೆನ್ಷನ್ ಸೆಂಟರ್ ಕಟ್ಟಡ ತೆರವಿಗೆ ಕೋರ್ಟ್ ಸ್ಟೇ ಕೊಟ್ಟಿದೆ. ತೆಲಂಗಾಣ ಹೈಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದಿದ್ದಾರೆ ನಾಗಾರ್ಜುನ ವಕೀಲರು. 1.2 ಎಕರೆ ಕೆರೆ ಪ್ರದೇಶ ಹಾಗೂ 2 ಎಕರೆ ಬಫರ್ ಝೋನ್ ಅನ್ನ ಒತ್ತುವರಿ ಮಾಡಿದ್ದಾರೆ ಅನ್ನೋದು ನಾಗಾರ್ಜುನ ಮೇಲಿರುವಂತಹ ಆರೋಪ ಆಗ್ತಾ ಇದೆ. ನಾಗಾರ್ಜುನ ಒಡೆತನದ ಎನ್ ಕನ್ವೆನ್ಷನ್ ಸೆಂಟರ್ ಅನ್ನ ಭಾಗಶಃ ಡೆಮಾಲಿಷನ್ ಮಾಡೋದಕ್ಕೆ ಅಲ್ಲಿನ ಹೈಡ್ರಾ ಕಮಿಟಿ ಮುಂದಾಗಿತ್ತು. ಹೈಡ್ರಾ ಕಮಿಟಿ IPS ಆಫೀಸರ್ನ ನೇತೃತ್ವದಲ್ಲಿ ರನ್ ಆಗ್ತಾ ಇರುವಂತಹ ಕಮಿಟಿ. ಸೊ ಹೈದರಾಬಾದ್ನ ಮಾದಾಪುರ ಏರಿಯಾದಲ್ಲಿದ್ದಂತಹ ಎನ್ ಕನ್ವೆನ್ಷನ್ ಸೆಂಟರ್ 1 ಇಂಚು ಭೂಮಿಯನ್ನು ಕೂಡ ಒತ್ತುವರಿ ಮಾಡಿಕೊಂಡಿಲ್ಲ ಅಂತ ನಾಗಾರ್ಜುನ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿವಾದ ಕೋರ್ಟಲ್ಲಿದ್ರೂ ಕೂಡ ಅದನ್ನ ತೆರವು ಮಾಡಲಾಗಿದೆ. ನನ್ನ ವಿರುದ್ಧ ಆದೇಶ ಬಂದಿದ್ರೆ ನಾನೇ ತೆರವು ಮಾಡಿಕೊಡ್ತಾ ಇದ್ದೆ, ಡೆಮಾಲಿಷನ್ ಇಂದ ಅತೀವ ಸಂಕಟ ಆಗಿದೆ ಅಂತ ಟ್ವಿಟರ್ನಲ್ಲಿ ಪಾಲಿಕೆಯ ಕ್ರಮದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಎನ್ ಕನ್ವೆನ್ಷನ್ ಸೆಂಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಟ್ಯಾಂಕ್ ಲೆವೆಲ್ ಅಥವಾ ಬಫರ್ ಝೋನ್ ಅನ್ನ ಎನ್ಕ್ರೋಚ್ ಮಾಡಿದ್ದಾರೆ ಅನ್ನೋದು ನಾಗಾರ್ಜುನ ಒಡೆತನದ ಈ ಎನ್ ಕನ್ವೆನ್ಷನ್ ಸೆಂಟರ್ ಮೇಲಿದ್ದಂತಹ ಆರೋಪ. ಹೀಗಾಗಿ ಏಕಾಏಕಿ ಇವತ್ತು ಬುಲ್ಡೋಸರ್ ಆಪರೇಷನ್ ಅನ್ನ ಮಾಡಲಾಯಿತು. ಈ ಆಪರೇಷನ್ ಅನ್ನ, ಈ ಸ್ಪೆಷಲ್ ಡ್ರೈವ್ ಅನ್ನ, ಅಂದ್ರೆ ಎನ್ಕ್ರೋಚ್ಮೆಂಟ್ ಏರಿಯಾದಲ್ಲಿ ಇರುವಂತಹ ಬಿಲ್ಡಿಂಗ್ಗಳನ್ನ ಡೆಮಾಲಿಷ್ ಮಾಡುವಂತಹ ಕೆಲಸವನ್ನ ಕಳೆದ 2 ವಾರದಿಂದ ಅಲ್ಲಿನ ಹೈಡ್ರಾ ಅನ್ನುವಂತಹ ಒಂದು ಕಮಿಟಿ ಮಾಡ್ತಾ ಇದೆ. ಸೊ ಇವತ್ತು ನಾಗಾರ್ಜುನ ಅವರ ಒಡೆತನದ ಎನ್ ಕನ್ವೆನ್ಷನ್ ಸೆಂಟರ್ ಟಾರ್ಗೆಟ್ ಆಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಬಫರ್ ಝೋನ್ನಲ್ಲಿ ಈ ಕನ್ವೆನ್ಷನ್ ಹಾಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಕೋರ್ಟ್ನಿಂದ ಸ್ಟೇ ಆರ್ಡರ್ ಬಂದಿದೆ ಅಂತ ಕೇಳ್ಪಡ್ತಾ ಇದ್ವಿ. ಸ್ಟೇನಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿ ಅಂತ ಹೇಳಿರೋದಾ ಅಥವಾ ಇಷ್ಟು ಸಮಯಗಳ ಒಳಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಪಾಲಿಕೆಯಿಂದ ಕೇಳಿರೋದಾ? ಡೀಟೇಲ್ಸ್ ಏನಿದೆ? ಸದ್ಯಕ್ಕೆ ತೆಲಂಗಾಣ ಹೈಕೋರ್ಟ್ನಿಂದ ಮಧ್ಯಂತರ ತಡೆಯನ್ನ ತರುವಂತ ಕೆಲಸವನ್ನ ನಾಗಾರ್ಜುನ ಅವರು ಮಾಡಿರುವಂತದ್ದು. ಆದ್ರೆ ಬಹುತೇಕ ಕನ್ವೆನ್ಷನ್ ಸೆಂಟರ್ನ ಅರ್ಧಕ್ಕಿಂತ ಹೆಚ್ಚು ಪಾಲು ಈಗ ಒಡೆದು ಹಾಕಿರುವಂತದ್ದು. ಆದಾಗ್ಯೂ ಕೂಡ ಈಗ ಸದ್ಯಕ್ಕೆ ಯಥಾಸ್ಥಿತಿ ಕಾಯ್ದುಕೊಳ್ಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಈ ಹಿಂದೆ ಕೆಳ ಹಂತದ ನ್ಯಾಯಾಲಯದಿಂದಲೂ ಕೂಡ ತಡೆಯಾಜ್ಞೆ ಇತ್ತು. ಆದಾಗ್ಯೂ ಕೂಡ ಹೈಡ್ರಾ ಸಂಸ್ಥೆ ಏನಿದೆ ಅದು ಏನ್ ಕನ್ವೆನ್ಷನ್ ಸೆಂಟರ್ ಅನ್ನ ಒಡೆದು ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿತ್ತು. ಇದಾದ ಬೆನ್ನಲ್ಲೇ ಈಗ ಹೈಕೋರ್ಟ್ ಇಂದ ಮಧ್ಯಂತರ ತಡೆಯನ್ನು ತರುವಂತ ಕೆಲಸವನ್ನ ನಾಗಾರ್ಜುನ್ ಕಡೆಯ ವಕೀಲರು ಈಗ ಸದ್ಯಕ್ಕೆ ಮಾಡಿದ್ದಾರೆ. ಹೀಗಾಗಿ ತೆರವು ಕಾರ್ಯಾಚರಣೆ ಏನ್ ನಡೀತಾ ಇತ್ತು ಅದನ್ನ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಆದಾಗ್ಯೂ ಕೂಡ ಈಗ ಆಲ್ರೆಡಿ ಬಹುತೇಕ ಆ ಒಂದು ಕಟ್ಟಡ ಏನಿದೆ ಅದು ನಾಶ ಆಗಿರುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ಕೂಡ ನಾಗಾರ್ಜುನ ಅವರು ವ್ಯಕ್ತಪಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಟ್ವಿಟರ್ ಅಲ್ಲೂ ಕೂಡ ಅವರು ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ನಾನೇನಾದರೂ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರೆ ಅದು ಕೋರ್ಟ್ ಆದೇಶ ಏನಾದರೂ ಬಂದಿದ್ರೆ ನಾನೇ ತೆರವು ಮಾಡ್ತಿದ್ದೆ. ಆದ್ರೆ ಇದು ಪ್ರೈವೇಟ್ ಲ್ಯಾಂಡ್ ಆಗಿರುವಂತದ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪೇಪರ್ಗಳು ಕೂಡ ನನ್ನ ಹತ್ರ ಇದಾವೆ. ನಾವು ಕಾನೂನು ಬದ್ಧವಾಗಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದೀವಿ. ಕಾನೂನಿನ ಅಂದ್ರೆ ಕೋರ್ಟ್ನಿಂದ ಕೂಡ ತಡೆಯಾಜ್ಞೆ ಇದ್ರೂ ಕೂಡ ಇದು ಒಡೆದಿರುವಂತದ್ದು ಸರಿಯಲ್ಲ, ಇದರಿಂದ ಮನಸ್ಸಿಗೆ ನೋವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಈಗ ಆಲ್ರೆಡಿ ಈಗ ಅರ್ಧ ಬಿಲ್ಡಿಂಗ್ ಒಡೆದಾಕಿರುವಂತ ಹಿನ್ನೆಲೆಯಲ್ಲಿ ತಡೆಯಾಜ್ಞೆ ಹಿನ್ನೆಲೆ ಈಗ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಮುಂದಿನ ಹಂತದಲ್ಲಿ ಕಾನೂನು ಹೋರಾಟ ಏನಾಗುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡ್ಬೇಕು ಮಮತಾ.